ದಾವಣಗೆರೆ ನಗರದ ಪಿಬಿ ರಸ್ತೆಯ ಪಕ್ಕದಲ್ಲಿರುವ ನವೀಕೃತಗೊಂಡ ದೈವಜ್ಞ ಕಲ್ಯಾಣ ಮಂಟಪವನ್ನು ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿ ಉದ್ಘಾಟಿಸಿದರು. ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೈವಜ್ಞ ಕಲ್ಯಾಣ ಮಂಟಪವನ್ನು ನವೀಕೃತಗೊಳಿಸಲಾಗಿದ್ದು 16 ಎಸಿ ರೂಮ್ಗಳು, ಎಸಿ ಹಾಲ್ ಸೇರಿದಂತೆ ವಿಶಾಲವಾದಂತಹ ಊಟದ ಹಾಲ್ ಹೊಂದಿದ್ದು 3 ರಿಂದ 4 ಸಾವಿರ ಜನ ಸೇರುವ ವಿಶಾಲವಾದ ಕಲ್ಯಾಣ ಮಂಟಪ ಇದಾಗಿದೆ. ಸುಸಜ್ಜಿತವಾದಂತಹ ದೈವಜ್ಞ ಕಲ್ಯಾಣ ಮಂಟಪ ಇದಾಗಿದ್ದು ಸಮಾಜದ ಬಂಧುಗಳು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಮಾಜದ ಬಂಧುಗಳು ಮನವಿ ಮಾಡಿದರು. ಇದೇ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ದೈವಜ್ಞ ಸಮಾಜ ಸಂಘ ಚಾತುರ್ಮಾಸ್ಯ ರಥೋತ್ಸವ ಸಮಿತಿ ವತಿಯಿಂದ ಜುಲೈ 10 ರಿಂದ ಸೆಪ್ಟೆಂಬರ್ 7 ರವರೆಗೆ ಚಾತುರ್ಮಾಸ್ಯ ರಥ ಹಮ್ಮಿಕೊಳ್ಳಲಾಗಿದ್ದು, ದೈವಜ್ಞ ಬ್ರಾಹ್ಮಣ ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಚಾತುರ್ಮಾಸ್ಯ ರಥ ನಡೆಯಲಿದೆ. ಇದು ನಾವು ಆ್ಯಕ್ಚುಲಿ ಹೇಳಬೇಕಿದ್ರೆ 43 ವರ್ಷ ಆಯಿತು. ನಾವು ಇದು ಒಂದು ಸ್ವಲ್ಪ ರಿನೋವೇಷನ್ ಮಾಡಬೇಕಂತ ಯಾಕೆ ವಿಚಾರಣೆ ಮಾಡಿದ್ವಿ ಅಂದರೆ ಇದು ಎಲ್ಲನೂ ಕೂಡ ಹಾಳಾಗೋಗ್ಬಿಟ್ಟಿದ್ದು. ಕಂಪ್ಲೀಟ್ ಇದು ಏನು ನಡೀತಾ ಇರಲಿಲ್ಲ, ಯಾರು ಬಾಡಿಗೆ ಕೂಡ ಹೋಗ್ತಾ ಇರಲಿಲ್ಲ. ಹಾಗಾಗಿ ನಾವು ಸ್ವಲ್ಪ ರಿನೋವೇಷನ್ ಮಾಡಬೇಕಂತ ಪರಿಸ್ಥಿತಿ ಬಂತು. ಹಾಗಾಗಿ ಮಾಡಲೇಬೇಕಾಯ್ತು. ನಮ್ಮ ಸಮಾಜ ನನಗೆ ಭಾಳ ಜನ ಕೋಆಪ್ರೇಟ್ ಕೊಟ್ಟರು. ಎಲ್ಲರೂ ಬಂದು ನಮಗೇನು ಮಾಡಿದೆ ಅಂದರೆ ಸ್ವಲ್ಪ ಡೊನೇಷನ್ಗಳನ್ನು ಕೊಟ್ಟು ಹೆಚ್ಚಿಗೆ ಒಂದು 3 ರಿಂದ 3.5 ಕೋಟಿ ರೂಪಾಯಿ ಖರ್ಚು ಮಾಡಿ 3 ರಿಂದ 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಇದನ್ನು ಇಷ್ಟು ತನಕ ಮಾಡಿದೆ. ಎಲ್ಲ ಎ ಸಿ ಹಾಕಿದ್ವಿ, ಲಿಫ್ಟ್ ಎಲ್ಲ ಹಾಕಿದ್ವಿ, ಪ್ರತಿಯೊಂದು ಕಡೆ ರೂಮ್ ಎಲ್ಲ ಎ ಸಿ ಹಾಕ್ಕೊಂಡು 16 ರೂಮ್ ಇದ್ದಾವೆ. ಟೋಟಲು 16 ರೂಮ್ ಇದ್ದಾವೆ. 16 ಒಂದು ಡಾಮಿಟ್ರಿ ಮತ್ತು ದೊಡ್ಡ ರೂಮು ಕೂಡ ಮಾಡಿದ್ದೀವಿ. ಹಾಗಾಗಿ ನಮಗೇನು ಅನುಕೂಲ ಆಗಬೇಕಿತ್ತು, ನಮ್ಮ ಜನರಿಗೆ ಇದು ಕಲ್ಯಾಣ ಮಂಟಪ ಸಣ್ಣದ ಆಗತ್ತೆ ಅಂತೇಳಿ ನಾವು ಅದರಿಂದ ಇದು ಸ್ವಲ್ಪ ದೊಡ್ಡ ಮಾಡ್ಕೊಂಡಿದ್ವಿ. ಇದು 70-90 ಇದೆ. 70-90 ಇದೆ. ಊಟದಲ್ಲಿ 200 ಜನ ಕೂತ್ಕೊಳ್ಬೋದು ಸಿಟ್ಟಿಂಗಲ್ಲಿ. ಪಕ್ಕದಲ್ಲಿ ಒಂದು ಮಿನಿ ಹಾಲ್ ಇದೆ, ಅಲ್ಲಿ ಬಪ್ಪೆ ಮಾಡ್ತೀವಿ. ಬಪ್ಪೆ ಮಾಡಿ ಅಲ್ಲಿ ಊಟ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಹೆಚ್ಚಿಗೆ 400 ಜನ 500 ಜನ ಇಲ್ಲಿ 1,000 ರಿಂದ 2,000 ಜನ ಇದು ಬಂದರೂ ಕೂಡ ಜನ ಊಟ ಮಾಡಿ ಪಾಸ್ ಆಗ್ಬೋದು. ಆ ಥರನೇ ನಾವು ಅರೇಂಜ್ಮೆಂಟ್ ಮಾಡಿದ್ವಿ ಇದಕ್ಕೆ. ಆತ್ಮೀಯ ದೈವಜ್ಞ ಸಮಾಜ ಬಾಂಧವರೇ, ಇವತ್ತು ವಿದ್ಯುಕ್ತವಾಗಿ ದಾವಣಗೆರೆ ದೈವಜ್ಞ ಬ್ರಾಹ್ಮಣ ಸಮಾಜದ ನೂತನ ಕಟ್ಟಡ, ಹವಾನಿಯಂತ್ರಿತ ಕಟ್ಟಡ ಉದ್ಘಾಟನೆಗೊಂಡಿದೆ. ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಯವರ ದಿವ್ಯ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆಗೊಂಡಿದೆ. ಇವತ್ತು ಬಹಳ ಅವಶ್ಯಕತೆ ಇತ್ತು ದಾವಣಗೆರೆ ನಗರಕ್ಕೆ. ಕಾರಣ ಇಷ್ಟೇ, ನಾವೆಲ್ಲ ದೈವಜ್ಞ ಸಮಾಜ ಬಾಂಧವರಿಗೆ ಭಾಳ ಹತ್ತಿರವಿರುವ ಸಣ್ಣ ಬರೀ 150 ರಿಂದ 200 ಜನ ಕೂತ್ಕೊಳ್ಳೋ ಒಂದು ಅವಕಾಶ ಇತ್ತು. ಇದು ಒಂದು ಒಳ್ಳೆಯ ಸಭಾಂಗಣ ಇವತ್ತಾಗಿದೆ. ದಾವಣಗೆರೆ ಹೃದಯ ಭಾಗದಲ್ಲಿ, ಮಧ್ಯಭಾಗದಲ್ಲಿ ದೈವಜ್ಞ ಸಮಾಜ ಬಾಂಧವರು ಎಲ್ಲರೂ ಇದೇ ಏರಿಯಾದಲ್ಲಿ ಇರೋದ್ರಿಂದ ಭಾಳಷ್ಟು ಅನುಕೂಲ ಆಗ್ತದೆ. ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಜೊತೆಗೆ ಇವತ್ತು ನಮ್ಮ ದಾವಣಗೆರೆ ದೈವಜ್ಞ ಮಂದಿರ ಆಗಿದೆ. ಕಾರಣ ಜೊತೆಗೆ ಚಾತುರ್ಮಾಸ ಕೂಡ 2 ತಿಂಗಳು ಸ್ವಾಮೀಜಿಯವರು ಇಲ್ಲೇ ಇರ್ತಾರೆ. ಅದರ ಸದುಪಯೋಗ ಪಡ್ಕೊಳ್ಳೋ ಅವ್ರ ಆಶೀರ್ವಚನ ತಗೋಣ. ಇಂಥ ಅವಕಾಶ ಮತ್ತೆಲ್ಲೂ ಸಿಗೋದಿಲ್ಲ. ದ್ವಿತೀಯ ಬಾರಿಗೆ ನಮ್ಮ ದೈವಜ್ಞ ಸಮಾಜ ಬಾಂಧವರಿಗೋಸ್ಕರ ಸ್ವಾಮೀಜಿಯವರು ದಾವಣಗೆರೆ ನಗರಕ್ಕೆ, ದಾವಣಗೆರೆ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇಂಥ ಒಂದು ಆಶೀರ್ವಾದ ತಗೊಂಡು ನಾವೆಲ್ಲ ಪುನೀತರಾಗೋಣ ಅಂತ ಹೇಳ್ತಾ